ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇಲ್ಲಿಗೆ ಬರೀಗ ಮೆಟ್ರೋಕಾಸ್ಟ್ ಟಿವಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಅವರಿಂದ ನಮನ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವಿರಲಿ. CR ಚಂದ್ರಶೇಖರ್. ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಬೀದಿ ನಾಯಿ ಕಡಿದು 4 ವರ್ಷದ ಬಾಲಕನಿಗೆ ಗಂಭೀರ ಗಾಯ. ಸದರ್ ಬಜಾರ್ ಪೊಲೀಸರ ಸಹಯೋಗದಲ್ಲಿ ಉಚಿತ ಯೋಗ ಶಿಬಿರ. ಯರಗುಂಟಿ ಅಲಾಯಿ ಕುಣಿಯ ಬೆಂಕಿಯಲ್ಲಿ ಸಿಲುಕಿಕೊಂಡ ವ್ಯಕ್ತಿಗೆ ಗಂಭೀರ ಗಾಯ. ಪಾಲಿಕೆಯಿಂದ ನಗರದಲ್ಲಿ ಬೀಡಾಡಿ ದನಗಳ ಹಿಡಿಯುವ ಕಾರ್ಯಾಚರಣೆ ಆರಂಭ. ಶೈಕ್ಷಣಿಕ ಪ್ರಗತಿಯ ವಿಶ್ವವಿದ್ಯಾನಿಲಯದ ನಿಲುವು. ಡಾಕ್ಟರ್ ಶಿವಾನಂದ್ ಕೆಳಮನಿ. ಬಯಲಾಟ ಕವಿ ವಾಬಯ್ಯ ಶೆಟ್ಟರ್ ಅಜರಾಮರ. ಶಾಶ್ವತ ಸ್ವಾಮಿ ಮುಕುಂದಿಮಠ. ಮತ್ತು ಕರಡ್ಕಲ್ನಲ್ಲಿ ಸರಣಿ ಕಳ್ಳತನ, ಹಣ ಬಂಗಾರ ಕಳವು, ಪೊಲೀಸ್ ತನಿಖೆ. ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಪುಣ್ಯಸ್ಮರಣೆ ಅಂಗವಾಗಿ ಸಣ್ಣ ನೀರಾವರಿ ಸಚಿವ ನಗರ ಸ್ಟೇಷನ್ ಬಳಿ ಇರುವ ಬಾಬು ಜಗಜೀವನ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ಅಂಗವಾಗಿ ಸಣ್ಣ ನೀರಾವರಿ ಸಚಿವ ನಗರದ ಸ್ಟೇಷನ್ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ದೇಶದ ಆಹಾರ ಕೊರತೆಯನ್ನು ನೀಗಿಸುವ ಮೂಲಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದಾರೆ. ಅವರು ರಾಯಚೂರಿಗೆ ಆಗಮಿಸಿ ಕೃಷಿ ಇಂಜಿನಿಯರಿಂಗ್ ಕಾಲೇಜಿಗೆ ಚಾಲನೆ ನೀಡಿದ್ದರು. ಅವರ ದೂರದೃಷ್ಟಿ, ಸರಳತೆಗಳು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರ ಆದರ್ಶ ಚಿಂತನೆಗಳು ಜಾರಿಗೊಳಿಸಲು ಶ್ರಮಿಸುತ್ತಿದೆ ಎಂದರು.
ರಾಷ್ಟ್ರದ ಹಿರಿಯ ನಾಯಕರಾಗಿ ರಾಷ್ಟ್ರದಲ್ಲಿ ಹೆಸರುಕಾಂತಿ ತಂದಿರತಕ್ಕಂಥ ಮಹಾನ್ ಪುರುಷರಾಗಿದ್ದಾರೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ರಾಷ್ಟ್ರ ಹಾಗೂ ನಮ್ಮ ಜನತೆ ಅವ್ರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ತಗೊಳ್ಬೇಕು. ಅವರು ರಾಯಚೂರಿಗೆ ಸಹಿತ ಬಂದು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಪ್ರಾರಂಭ ಮಾಡಿದರು ಅವರು. ಹಾಗಾಗಿ ದೇಶಾದ್ಯಂತ ಇವತ್ತು ಜಗಜೀವನ್ ರಾಮ್ನವ್ರು ನೆನೆಸ್ತಕ್ಕಂಥದ್ದು ಮತ್ತು ಅವರ ಯೋಜನೆಗಳು, ಅವ್ರ ಕಾರ್ಯಕ್ರಮಗಳು, ಅವ್ರ ವಿಚಾರಗಳು ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕೆಂಬುದೇ ನಮ್ಮೆಲ್ಲರ ಮಾತೆ. ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರು ಹಾಕಿಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಆ ಜನಾಂಗಕ್ಕೆ ಆಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಿದ್ಧಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಮತ್ತೊಂದು ಸಲ ನಮ್ಮ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರಿ ಸಮಾಜದವರೆಲ್ಲರೂ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಈಗ ನೋಡಿ, ಈಗ ಡೆವಲಪ್ಮೆಂಟ್ ಪೊಸಿಷನಲ್ಲಿ ಇದೆ ಎಲ್ಲ ಕಡೆ. ಏನೇನು ಮಾಡಬೇಕಂದ್ರೆ ಸಮಾಜದವ್ರು ಹೇಳಿರ್ಬೋದು, ಯಾರು ಹೇಳಿರ್ಬೋದು, ಅದನ್ನೆಲ್ಲ ಕಾರ್ಪೊರೇಷನ್ನವರು ಪ್ಲ್ಯಾನ್ ಮಾಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅದನ್ನೆಲ್ಲ ಕಾರ್ಪೊರೇಷನ್ನವರು ತೀರ್ಮಾನ ತಗೊಂಡು ಅದರ ಪ್ರಕಾರ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಜಯಣ್ಣ, ಬಿ ರಮೇಶ್, ಕೆ ಶಾಂತಪ್ಪ, ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್, ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನ, ರಾಜು ಸಂಗಟಿ, ವಿಶ್ವನಾಥ್ ಪಟ್ಟಿ, ಮರಿಸ್ವಾಮಿ, ನರಸಪ್ಪ ದಂಡೋರ ಸೇರಿದಂತೆ ಅನೇಕರಿದ್ದರು. ಮನುಷ್ಯನಿಗೆ ಎಲ್ಲ ಭಾಗ್ಯಗಳಿಗಿಂತಲೂ ಆರೋಗ್ಯ ಭಾಗ್ಯವು ಅತ್ಯಂತ ಮುಖ್ಯವಾಗಿದ್ದು, ದೇಶದಲ್ಲಿ 80% ಜನರಿಗೆ ಆರೋಗ್ಯ ಭಾಗ್ಯವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಪದ್ಮಶ್ರೀ ಪುರಸ್ಕೃತ ಹಾಗೂ ಮನೋವೈದ್ಯ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಹೇಳಿದರು. ಮನುಷ್ಯನಿಗೆ ಎಲ್ಲಾ ಭಾಗಗಳಿಗಿಂತಲೂ ಆರೋಗ್ಯ ಭಾಗ್ಯ ಎಂಬುದು ಅತ್ಯಂತ ಮುಖ್ಯವಾಗಿದ್ದು, ದೇಶದಲ್ಲಿ 80% ಜನರಿಗೆ ಆರೋಗ್ಯ ಭಾಗ್ಯವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಪದ್ಮಶ್ರೀ ಪುರಸ್ಕೃತ ಹಾಗೂ ಮನೋವೈದ್ಯ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಹೇಳಿದರು. ಅವರು ಇಂದು ನಗರದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಧ್ಯಾನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಎಲುಬು ಸಾಂದ್ರತೆ ತಪಾಸಣಾ ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನಿಗೆ ಚಲನೆ ಎಂಬುದು ಅತ್ಯಂತ ಮುಖ್ಯವಾಗಿರುತ್ತದೆ. ಚಲನೆಗೆ ಮುಖ್ಯವಾಗಿ ಮನುಷ್ಯನ ಮೂಳೆಗಳು ಸದೃಢವಾಗಿರಬೇಕು. ಮನುಷ್ಯನ ಆರೋಗ್ಯ ಹದಗೆಡಲು ಹಣ ಸಂಪಾದನೆ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗಗಳು ಹಾಗೂ ಕೋಪ, ದುಃಖ ಹಾಗೂ ಭಯ ಜಾಸ್ತಿಯಾಗುವುದು ಮುಖ್ಯ ಕಾರಣವಾಗಿದೆ ಎಂದರು. ಮನುಷ್ಯನ ಮೂಳೆಗಳಿಗೆ ಮುಖ್ಯವಾಗಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿರಬೇಕು. ಅದಕ್ಕಾಗಿ ಕ್ಯಾಲ್ಸಿಯಂ ಹೆಚ್ಚಾಗಲು ಆಹಾರ ಪದ್ಧತಿ ಸರಿಯಾಗಿರಬೇಕು. ಜೊತೆಗೆ ದೇಹದಲ್ಲಿ ಪ್ಯಾರಾಥೈರಾಯ್ಡ್ ಹಾರ್ಮೋನು ಕಡಿಮೆಯಾಗದಂತೆ ಪ್ರತಿಯೊಬ್ಬರು ಜಾಗೃತಿ ವಹಿಸಬೇಕು. ಈ ಹಾರ್ಮೋನು ಕಡಿಮೆಯಾಗಲು ಮನುಷ್ಯನಲ್ಲಿರುವ ಚಿಂತೆ, ಶೋಕ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಅತ್ಯಂತ ದೊಡ್ಡ ಬಹುಮಾನ ಕೊಡ್ತೇನೆ. ಮೂಳೆಗಳು ಗಟ್ಟಿಯಾಗಿರಬೇಕು, ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಸರಿಯಾಗಿರಬೇಕು. ಅದಕ್ಕೆ ಯಾವ ಹಾರ್ಮೋನ್ ಕಾರಣ? ಯಾವ ಹಾರ್ಮೋನ್ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡುತ್ತೆ, ಕ್ಯಾಲ್ಸಿಯಂ ಲೆವೆಲ್ ಅನ್ನ ನಮ್ಮ ದೇಹದಲ್ಲಿ ಸ್ಥಿರವಾಗಿರುತ್ತೆ. ಈ ಹಾರ್ಮೋನ್ ಯಾವುದು ಹೇಳಿದವರಿಗೆ ಈ ಶಲ್ಯವೇ ಬಹುಮಾನ. ಅದ ನಮ್ಮ ದೇಹದಲ್ಲಿ ಹಾರ್ಮೋನ್ ಯಾವ ಹಾರ್ಮೋನ್? 50 ಬಗೆಯ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. 50 ಬಗೆಯ ಹಾರ್ಮೋನ್: ಥೈರಾಯ್ಡ್ ಹಾರ್ಮೋನ್, ಇನ್ಸುಲಿನ್, ಅಡ್ರಿನಲಿನ್, ಟೆಸ್ಟೋಸ್ಟಿರೋನ್. ಯಾವ ಹಾರ್ಮೋನು ನಮ್ಮ ಕ್ಯಾಲ್ಸಿಯಂ ಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಉತ್ಪತ್ತಿ ಆಗುತ್ತೆ. ಥೈರಾಯ್ಡ್ ಗ್ರಂಥಿ ಇದೆ, ಅದು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡಿ ಕ್ಯಾಲ್ಸಿಯಂ ಎಷ್ಟಿರ್ಬೇಕು ಹಾಗೆ ರಕ್ತದಲ್ಲಿ ಪರೀಕ್ಷೆ ಮಾಡ್ತಾರೆ. ಕ್ಯಾಲ್ಸಿಯಂ ಲೆವೆಲ್ ಗೊತ್ತಾಗುತ್ತೆ, ಸರಿಯಾಗಿದೆಯಾ, ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ.
ವಯಸ್ಸಾಗ್ತಿದ್ದಾಗೇ ಈ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಶುರುವಾಗುತ್ತೆ. ಕಾರಣ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಶೋಕ, ಚಿಂತೆ, ಅನಿಷಿದ್ಧವಾದ ಅಂತಂದು ಇದು ಅಷ್ಟವರ್ಗ ಇದೆ. 8 ಶತ್ರುಗಳು ಯಾವುದು? ಕಾಮ, ಆಸೆಗಳು, ಕ್ರೋಧ, ಕೋಪ, ಮೋಹ, ನನ್ನ ಹೆಂಡತಿ, ನನ್ನ ಮೊಮ್ಮಕ್ಕಳು, ನಂದು ನನ್ನ ಆಸ್ತಿ, ಮೋಹ, ಮದ, ನಾನೇ ಗ್ರೇಟ್, ನಾನೇ ಬಾಹುಬಲಿ, ನನ್ನ ಬಿಟ್ಟು ಯಾರಿದ್ದಾರೆ, ಮತ್ಸರ, ನನಗಿಲ್ಲದೆ ಇರ್ತಕ್ಕಂಥ ಇನ್ನೊಬ್ಬರು ಸಿಕ್ಕಿದ್ರೆ ಮತ್ಸರ. ನನ್ನ ತಂಗಿ ಆಗಲೇ ವಜ್ರದ ಒಡೆ ಮಾಡಿಸ್ಬಿಟ್ಟಿದ್ದಾರೆ, ನಮ್ಮ ಯಜಮಾನ್ ನನಗೆ ಒಡೆಯನ್ನ ಮಾಡಿಸ್ಬಿಟ್ಟಿಲ್ಲ, ಮತ್ಸರ. ಹಾಗೆ ಶೋಕ, ದುಃಖಿ, ಇಹ ಸಂಸಾರೇ ಬಲದುತ್ಸಾರೇ, ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜಠರೇ ಶಯನಂ ಭಜಗೋವಿಂದಂ ಭಜಗೋವಿಂದಂ. ಈ ಹಾಡು ಯಾರು ಬರ್ತಿದ್ರಿ? ಇದೇ ವೇಳೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮುಖ್ಯಸ್ಥೆ ಸ್ಮಿತಾ ಅಕ್ಕ ಮಾತನಾಡಿ, ಆರೋಗ್ಯ ಎಂಬುದು ಭಗವಂತ ನೀಡಿದ ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ವೈದ್ಯರು ನೀಡುವ ಸಲಹೆಗಳು ಪಡೆದುಕೊಂಡು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಧ್ಯಾನ, ಏಕಾಗ್ರತೆ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ವೇದಿಕೆ ಕಾರ್ಯಕ್ರಮದ ನಂತರ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಯಿತು. ಜೊತೆಗೆ ಉಚಿತ ಔಷಧಿಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಮನೋಹರ್ ಪತ್ತಾರ್, ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ, ಡಾಕ್ಟರ್ ವಿಶಾಲಾಕ್ಷಿ, ಎಸ್ಬಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಾಲಕ ನಾಯಿ ಕಡಿದಿಂದ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ವಾರ್ಡ್ ನಂಬರ್ 8ರಲ್ಲಿ ಗಾಲಿಬ್ ನಗರದಲ್ಲಿ ಮಧ್ಯಾಹ್ನ ಜರುಗಿದೆ. 4 ವರ್ಷದ ಬಾಲಕ ನಾಯಿ ಕಡಿತದಿಂದ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ವಾರ್ಡ್ ನಂಬರ್ 8ರ ಗಾಲಿಬ್ ನಗರದಲ್ಲಿ ಮಧ್ಯಾಹ್ನ ಜರುಗಿದೆ. ಮನೆಯ ಮುಂದೆ ಆಟ ಆಡುತ್ತಿದ್ದ ಬಾಲಕನ ಮೇಲೆ 2 ಬೀದಿ ನಾಯಿಗಳು ಏಕಾಏಕಿ ದಾಳಿ ನಡೆಸಿ ಗಾಯಗೊಳಿಸಿವೆ. ಪರಿಣಾಮ ಬಾಲಕನ ದವಡೆ, ಕುತ್ತಿಗೆ ಭಾಗ ಕಿತ್ತು ಹೋಗಿದ್ದು, ಬಾಲಕನನ್ನು ಚಿಕಿತ್ಸೆಗಾಗಿ ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರು ಸಮಿತಿನಿಂದ ಇವತ್ತು ಒಂದು ಬಹಳ ನೋವಾರ್ದು ಇನ್ಸಿಡೆಂಟ್ ಆಗಿದೆ. ನಮ್ಮ ರಾಯಚೂರು ಗಾಲಿಬ್ ನಗರ್ನಲ್ಲಿ ಒಬ್ಬ ಸ್ಮಾಲ್ ಚೈಲ್ಡ್ ಹೆಸರು ನೊಮಾನ್ ಅಂತ, ಏಜ್ 4 years. ಸೊ ಹೊರಗಡೆ ಆಡ್ತಾ ಇದ್ರು ಈ ಮಗು. ಸಡನ್ಲಿ ಒಂದು ಸ್ಟ್ರೇ ಡಾಗ್ ಬಂದ್ಬಿಟ್ಟು, ಒಂದು ಗ್ರೂಪ್ ಆಫ್ ಸ್ಟ್ರೇ ಡಾಗ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಅವ್ರು ಇಲ್ಲಿಗೆ ಸ್ಪೈನ್ಸ್ಗೆ ಇಂಜೂರ್ ಮಾಡಿದ್ದಾರೆ. ಪ್ಲಸ್ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ. ಆ ಮಗುಗೆ ಮತ್ತೆ ಈ ಚಿಕ್ಸ್ ನಲ್ಲಿ ಡೀಪ್ ಇಂಜುರಿ ಆಗಿದೆ. ಬಹಳ ನೋವಾರ್ದು ಇಂಜುರಿ ಆಗಿದೆ. ಇದೇ ಫಸ್ಟ್ನೇ ಕೇಸ್ ಇಲ್ಲ ನಮ್ಮ ರಾಯಚೂರಿನಲ್ಲಿ. ಆಲ್ರೆಡಿ June 9, 2025 ಅವಾಗೂ ಟೋಟಲ್ 25 ಜನಗೆ ಇಲ್ಲಿ ನಾಯಿ ಕಚ್ಚಿದು ಇನ್ಸಿಡೆಂಟ್ ಆಗಿತ್ತು ಟ್ಯಾಂಕ್ ಬೌಂಡ್ ರಾಯಚೂರಿನಲ್ಲಿ. ಸೊ ಅವಾಗ ಈ ಇನ್ಸಿಡೆಂಟ್ ಆದ ತಕ್ಷಣ ರಾಯಚೂರು SDPI ಸಮಿತಿಗೆ ಕಾಲ್ ಬಂದಿದ್ರು. ಸೊ ಇಮಿಡಿಯೇಟ್ಲಿ ನಾವು SDPI ನಿಂದ ಅವ್ರ ವಿಕ್ಟಿಮ್ಸ್ ಕಡೆ ರಿಮ್ಸ್ ಹಾಸ್ಪಿಟಲ್ ನಲ್ಲಿ ನಾವು ಹೋಗಿ ಅವ್ರಿಗೆ ಎಲ್ಲ ಕೇಳ್ಕೊಂಡ್ಬಿಟ್ಟು ಆ ಇಶ್ಯೂನ ನಾವು ತಗೊಂಡಿದೀವಿ, ನಾವು ರೇಸ್ ಮಾಡಿಬಿಟ್ಟು 10th June 2025ಗೆ ನಾವು ಮೆಮೊರಂಡಮ್ ರಾಯಚೂರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ DHO ಈವನ್ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಬೆಂಗಳೂರಿಗೆ ನಾವು
SDPI ನಿಂದ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸದರ್ ಬಜಾರ್ ಪೊಲೀಸ್ ಠಾಣೆ ಮತ್ತು ಪತಂಜಲಿ ಯೋಗ ಸಮಿತಿಗಳ ಸಹಯೋಗದಲ್ಲಿ ಉಚಿತ ಪ್ರಾಣಾಯಾಮ ಯೋಗ ಶಿಬಿರ ನಗರದ ಮಹಿಳಾ ಸಮಾಜದಲ್ಲಿ ಪ್ರಾರಂಭಗೊಂಡಿತು. ಸದರ್ ಬಜಾರ್ ಪೊಲೀಸ್ ಠಾಣೆ ಮತ್ತು ಪತಂಜಲಿ ಯೋಗ ಸಮಿತಿಗಳ ಸಹಯೋಗದಲ್ಲಿ ಉಚಿತ ಪ್ರಾಣಾಯಾಮ ಯೋಗ ಶಿಬಿರ ನಗರದ ಮಹಿಳಾ ಸಮಾಜದಲ್ಲಿ ಪ್ರಾರಂಭಗೊಂಡಿತು. ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬರಾವ್ ಮಾತನಾಡಿ, ನಿಯಮಿತವಾಗಿ ಯೋಗವನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಯೋಗದಿಂದ ಮನಸ್ಸಿನ ಒತ್ತಡದೊಂದಿಗೆ ಆರೋಗ್ಯ ರಕ್ಷಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಯೋಗ ಕೇವಲ ಹಿರಿಯ ವಯಸ್ಸಿನವರಿಗೆ ಮಾತ್ರವಲ್ಲ, ಎಲ್ಲಾ ವಯೋಮಾನದವರು ಸಹ ಯೋಗವನ್ನು ರೂಢಿಸಿಕೊಳ್ಳಬೇಕಿದೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಒತ್ತಡ ಬದುಕಿಗೆ ಜನರು ಸಿಲುಕಿ ನಾನಾ ರೋಗಗಳಿಗೆ ಗುರಿಯಾಗುತ್ತಿದ್ದಾರೆ. ಮನೆಯಲ್ಲಿಯೇ ನಿತ್ಯವೂ ಯೋಗ ರೂಢಿಸಿಕೊಂಡು ನಿರೋಗಿಯಾಗಬೇಕು ಎಂದರು. ಸದರ್ ಬಜಾರ್ PI ಉಮೇಶ್ ಕಾಂಬ್ರೆ ಸೇರಿದಂತೆ ಸಿಬ್ಬಂದಿಗಳು, ಮಹಿಳೆಯರು, ಸಾರ್ವಜನಿಕರು ಭಾಗವಹಿಸಿದರು. ಡಿಪ್ರೆಷನ್ ಏನಿದೆ ಅದು ಕಡಿಮೆ ಆಗ್ತದೆ. ನೋಡ್ರಿ, ಬಹಳಷ್ಟು ಜನರಿಗೆ ಎಲ್ಲ ಕಾರು, ಬಂಗ್ಲೆ, ಐಶೋ ಆರಾಮಿ ಇರ್ತದೆ ಎಲ್ಲ, ಆದರೆ ಒಂದು ಖಿನ್ನತೆ, ಒಂದು ಡಿಪ್ರೆಷನ್ ಇರ್ತದೆ. ಇದೇ ಇಷ್ಟೇ ಲೈಫ್ ಅಲ್ಲ, ಏನು ಮಾಡೋದು ಎಲ್ಲ ಅಂತ ಒಂದು ಡಿಪ್ರೆಷನ್ ಬಂದ್ಬಿಡ್ತದೆ. ಆ ಡಿಪ್ರೆಷನ್ನು ಈ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಕಡಿಮೆ ಆಗ್ತದೆ. ಅದಕ್ಕೆ ಇದು ಕಪಾಲಭಾತಿ, ಇವು ಎರಡನ್ನೂ ನಾವು ಜಾಸ್ತಿ ಮಾಡಬೇಕು. ಮಾಡಬೇಕು ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು 5 ನಿಮಿಷದಿಂದ ಪ್ರಾರಂಭ ಮಾಡಿ 10 ನಿಮಿಷ, 15 ನಿಮಿಷ ಸಾಕಾದಾಗ ನಿಲ್ಲಿಸ್ಬೇಕು, ಮತ್ತೆ ಮಾಡ್ತಾ ಹೋಗ್ಬೇಕು. ಬಲಗೈ ಒಂದ್ ವೇಳೆ ಸಾಕಾಯ್ತು ಅಂತಂದ್ರೆ, ನೋವಾಯ್ತು ಅಂತಂದ್ರೆ ನೀವು ಎಡಗೈ ಕೂಡ ಯೂಸ್ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಬಲಗೈನೇ ಯೂಸ್ ಮಾಡಬೇಕು. ಆದರೆ ತೊಂದರೆ ಅನಿಸ್ತು ಅಂತಂದ್ರೆ ಎಡಗೈ ಕೂಡ ನೀವು ಮಾಡ್ತಾ ಹೋಗ್ಬೇಕು. ಈಗ ಮುಂದೆ ಸ್ಟ್ರೆಚ್ ಮಾಡಿ, ಕಾಲು ಮುಂದೆ ಮುಂದೆ ಹಿಂದೆ ಹಿಂದೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಿ, ಮತ್ತೊಂದ್ಸಾರಿ ಮುಂದೆ ಮುಂದೆ ಸ್ಟ್ರೆಚ್ ಮಾಡೋದು, ತಿರುಗಿಸಿದೆ. ಸೂಕ್ಷ್ಮ ವ್ಯಾಯಾಮ, 1ನೆಯ ಸೂಕ್ಷ್ಮ ವ್ಯಾಯಾಮ ಇದೆ. ಇದರಲ್ಲಿ ಸೂಕ್ಷ್ಮ ವ್ಯಾಯಾಮದಲ್ಲಿ ಮುಂದೆ ಬೆವರು ಬರಕತ್ತದ ನೋಡ್ರಿ. ಕೈ ಕೆಸರಾದರೆ ಬಾಯಿ ಮೊಸರು. ಅದಕ್ಕೆ ನಾವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಇದನ್ನು ಮಾಡಿದರೆ, ಆದರೆ ಹೆಲ್ತ್ ಗಂಡಂದು ಹೆಂಡತಿಗೆ ಬರೋದಿಲ್ಲ, ಹೆಂಡತಿದು ಗಂಡಗೆ ಬರೋದಿಲ್ಲ, ಅಪ್ಪಗೆ ಬರೋದಿಲ್ಲ, ಅಮ್ಮಗೆ ಬರೋದಿಲ್ಲ. ಜೀವನ ಈಗ ಇದು ಮಾಡಿದಾರಲ್ಲ ಸ್ವಲ್ಪ ಇದು ಸ್ಕೂಲಿಗೆ ಹೋಗೋ ಸ್ಟೂಡೆಂಟ್ಸ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. बोलो भारत माता की, बोलो भारत माता की, बोलो भारत माता की, वंदे वंदे वंदे. ಈಗ ಸಿಂಹ ಗರ್ಜ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಿತ್ರದುರ್ಗ ತಾಲೂಕಿನ ಯರಗೊಂಡ ಗ್ರಾಮದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಆಲಯಿ ಹೆಜ್ಜೆ ಆಡಲು ಸಿದ್ಧಪಡಿಸಿದ್ದ ಆಲಯಿ ಕುಡಿಯುವ ಭಾರಿ ಬೆಂಕಿಯ ಕೆಂಡದಲ್ಲಿ ಹನುಮಣ್ಣ 36 ವರ್ಷ ಪೊಲೀಸ್ ಪಾಟೀಲ್ ಎಂಬ ವ್ಯಕ್ತಿ ಆಯ ತಪ್ಪಿ ಸಿಲುಕಿಕೊಂಡಿದ್ದು ಗ್ರಾಮಸ್ಥರ ಸಹಕಾರದಿಂದ ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದು ದೇಹ ಬಹುತೇಕ ಸುಟ್ಟು ಕರಕಲಾಗಿ ಚಿಂತಾಜನಕ ಸ್ಥಿತಿ ತಲುಪಿದ್ದು ಜಿಲ್ಲಾ ಆಸ್ಪತ್ರೆಗೆ ವ್ಯಕ್ತಿಯನ್ನು ದಾಖಲು ಮಾಡಿದ್ದಾರೆ. ಲಿಂಗಸ್ಗೂರು ತಾಲೂಕಿನ ಯರಗುಂಟಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಅಲಾಯಿ ಹೆಜ್ಜೆ ಆಡಲು ಸಿದ್ಧಪಡಿಸಿದ್ದ ಅಲಾಯಿ ಕುಣಿಯ ಭಾರೀ ಬೆಂಕಿಯ ಕೆಂಡದಲ್ಲಿ ಹನುಮಣ್ಣ 36 ವರ್ಷ ಪೊಲೀಸ್ ಪಾಟೀಲ್ ಎಂಬ ವ್ಯಕ್ತಿ
ಆಯ ತಪ್ಪಿ ಸಿಲುಕಿಕೊಂಡಿದ್ದು ಗ್ರಾಮಸ್ಥರ ಸಹಕಾರದಿಂದ ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದು ದೇಹ ಬಹುತೇಕ ಸುಟ್ಟು ಕರಕಲಾಗಿ ಚಿಂತಾಜನಕ ಸ್ಥಿತಿ ತಲುಪಿದ್ದು ಜಿಲ್ಲಾ ಆಸ್ಪತ್ರೆಗೆ ವ್ಯಕ್ತಿಯನ್ನು ದಾಖಲು ಮಾಡಿದ್ದಾರೆ. ಶನಿವಾರ ಸಂಜೆ ಮೊಹರಂ ಹಬ್ಬದ ಕತಲ್ ರಾತ್ರಿಯ ಸಂಭ್ರಮದ ಪ್ರಯುಕ್ತ ಯರಗುಂಟಿ ಗ್ರಾಮದ ಮಸೀದಿ ಮುಂಭಾಗದ ಅಲಾಯಿ ಕುಣಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಭಾರೀ ಬೆಂಕಿ ಕೆಂಡ ಮಾಡಿ ರಾತ್ರಿ ಇಡೀ ಮೊಹರಂ ಪಾದ ಹಾಡಿಕೆ ಹೆಜ್ಜೆ ಕುಣಿತಕ್ಕೆ ಸಿದ್ಧಪಡಿಸಿದ್ದು ಎಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ಆದರೆ ಈ ವೇಳೆ ಹನುಮಣ್ಣ ಪೊಲೀಸ್ ಪಾಟೀಲ್ ಎಂಬ ವ್ಯಕ್ತಿ ಅಲಾಯಿ ಆಡಲು ಹೋಗಿ ಆಯ ತಪ್ಪಿ ಅಲಾಯಿ ಕುಣಿಯ ಬೆಂಕಿ ಕೆಂಡದಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಇದ್ದ ಗ್ರಾಮಸ್ಥರು ಹರಸಾಹಸ ಪಟ್ಟು ಬೆಂಕಿಯಲ್ಲಿ ಸಿಲುಕಿಕೊಂಡಿದ್ದ ವ್ಯಕ್ತಿಯನ್ನು ಹೊರತೆಗೆದು ಸ್ಥಳೀಯ ಲಿಂಗಸ್ಗೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಸ್ಥಳೀಯ ವೈದ್ಯರ ಸೂಚನೆ ಮೇರೆಗೆ ಗಂಭೀರ ಗಾಯಗಳಾದ ಪ್ರಯುಕ್ತ ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಎಂದು ತಿಳಿದು ಬಂದಿದ್ದು ಗ್ರಾಮದಲ್ಲಿ ಈಗ ಹಬ್ಬದ ಸಂಭ್ರಮ ಕಳೆದು ಮೌನದ ವಾತಾವರಣ ಮನೆ ಮಾಡಿದೆ. ಈ ಘಟನೆ ತಿಳಿಯುತ್ತಿದ್ದಂತೆ ಲಿಂಗಸ್ಗೂರು ಪೊಲೀಸ್ ಠಾಣೆ ಪಿಐ ಪುಂಡಲಿಕ ಪಠಾತರ್ ಘಟನಾ ಸ್ಥಳಕ್ಕೆ ರಾತ್ರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಗ್ರಾಮಸ್ಥರಿಗೆ ಸೂಚಿಸಿದರು. ನಗರದಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಿದ್ದರಿಂದ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬೀಡಾಡಿ ದನಗಳ ಹಿಡಿಯುವ ಕಾರ್ಯಾಚರಣೆಯನ್ನು ನಿನ್ನೆ ರಾತ್ರಿಯಿಂದ ಆರಂಭಿಸಿದ್ದಾರೆ. ನಗರದಲ್ಲಿ ಬೀಡಾಡಿ ದನಗಳು ಹಾವಳಿ ಹೆಚ್ಚಿದ್ದರಿಂದ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬೀಡಾಡಿ ದನಗಳ ಹಿಡಿಯುವ ಕಾರ್ಯಾಚರಣೆಯನ್ನು ನಿನ್ನೆ ರಾತ್ರಿಯಿಂದ ಆರಂಭಿಸಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಇಡೀ ರಾತ್ರಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸುಮಾರು 60 ರಿಂದ 70 ಬೀಡಾಡಿ ದನಗಳನ್ನು ಹಿಡಿದಿದ್ದು ನಗರದ ಹಿಂದಿ ವರ್ಧಮಾನ ಶಾಲೆ ಆವರಣದಲ್ಲಿ ಕೂಡಿ ಹಾಕಲಾಗಿದ್ದು ಸುಮಾರು 27 ದನಗಳನ್ನು ಕಲಬುರಗಿ ಗೋಶಾಲೆಗೆ ಸಾಗಿಸಲಾಗಿದೆ. ನಗರದ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬೀಡಾಡಿ ದನಗಳು ಮಲಗಿ ಸಂಚಾರಕ್ಕೆ ತೊಂದರೆ ಮಾಡುತ್ತಿದ್ದವು. ಹಲವು ಕಡೆ ಅಪಘಾತಗಳು ಸಂಭವಿಸಿ ಸವಾರರು ಗಾಯಗೊಂಡ ಘಟನೆಗಳು ನಡೆದಿದ್ದರಿಂದ ಮಹಾನಗರ ಪಾಲಿಕೆ ಆಯುಕ್ತ ಸೂಚನೆ ಮೇರೆಗೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ದನಗಳನ್ನು ರಸ್ತೆಗೆ ಬಿಟ್ಟಲ್ಲಿ ಮಾಲೀಕರಿಗೆ ದಂಡ ವಿಧಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಪಾಲಿಕೆ ಅಧಿಕಾರಿಗಳು ದನಗಳ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ದನಗಳ ಮಾಲೀಕರಿಗೆ 11,000 ದಂಡ ವಿಧಿಸಿದ್ದಾರೆ. ಕಾರ್ಯದಲ್ಲಿ ತೊಡಗುವ ಮತ್ತು ಸಾಮಾನ್ಯರೊಳಗೆ ಸಾಮಾನ್ಯನಾಗಿ ಕೆಲಸ ಮಾಡುವ ಸ್ವಭಾವ ನನ್ನದಾಗಿತ್ತು. ವಿಶ್ವವಿದ್ಯಾಲಯವನ್ನು ಕಾಳಜಿ ಶಿಕ್ಷಣ ಶೈಕ್ಷಣಿಕ ಪ್ರಗತಿ ಜೊತೆಗೆ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಗುರಿಯನ್ನು ಹೊಂದಿದ್ದೇನೆ ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಡಾಕ್ಟರ್ ಶಿವಾನಂದ ಕೆಳಗಿನಮನಿ ಹೇಳಿದರು. ನಿರಂತರ ಕಾರ್ಯದಲ್ಲಿ ತೊಡಗುವ ಮತ್ತು ಸಾಮಾನ್ಯರೊಳಗೆ ಸಾಮಾನ್ಯರಾಗಿ ಕೆಲಸ ಮಾಡುವ ಸ್ವಭಾವ ನನ್ನದಾಗಿದ್ದು ವಿಶ್ವವಿದ್ಯಾನಿಲಯವನ್ನು ಕಾಳಜಿ ಶಿಸ್ತುಬದ್ಧವಾಗಿ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಗುರಿಯನ್ನು ಹೊಂದಿದ್ದೇನೆ ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಡಾಕ್ಟರ್ ಶಿವಾನಂದ ಕೆಳಗಿನಮನಿ ಹೇಳಿದರು. ಅವರು ನಗರದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ ನೂತನ ಕುಲಪತಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಲ್ಲಿ ಹೊಸ ಮನಸ್ಸುಗಳಿವೆ, ಕನಸುಗಳನ್ನು ಕಟ್ಟಿಕೊಂಡವರಿದ್ದಾರೆ, ಉತ್ತಮ ಆಲೋಚನೆಗಳನ್ನು ಮಾಡುವವರಿದ್ದಾರೆ. ಅವರೊಂದಿಗೆ ನಾನು ಕೈ ಜೋಡಿಸಬಲ್ಲೆ ಎಂಬ ಭರವಸೆಯೊಂದಿಗೆ ನಿಮ್ಮೊಟ್ಟಿಗೆ ನಿಲ್ಲಲು ಬಂದಿದ್ದೇನೆ. ನಾವೆಲ್ಲರೂ ಒಂದೇ ಕುಟುಂಬದವರಾಗಿ ಈ ವಿಶ್ವವಿದ್ಯಾನಿಲಯವನ್ನು ಕಟ್ಟೋಣ. ಮಹರ್ಷಿ ವಾಲ್ಮೀಕಿಯವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ಬೆಳೆಯಬೇಕು ಎಂಬುದು ನನ್ನ ಆಶಯವಾಗಿದೆ. ಗುಂಪುಗಾರಿಕೆ, ರಾಜಕಾರಣ ಮತ್ತು ಜಾತೀಯತೆ ಮಾಡುವವರನ್ನು ನಾನು ನನ್ನ ಹತ್ತಿರ ಸೇರಿಸಿಕೊಳ್ಳುವುದಿಲ್ಲ. ಕೆಲಸ ಮಾಡುವವರು ಮತ್ತು ಪ್ರತಿಭಾವಂತರಿಗೆ ಮಾತ್ರ ಶರಣಾಗುತ್ತೇನೆ. ಅಂತಹ ಸ್ವಭಾವ ನನ್ನದಾಗಿದೆ ಎಂದು ತಮ್ಮ ಹಿತನುಡಿಗಳನ್ನಾಡಿದರು. ವಿಶ್ವವಿದ್ಯಾನಿಲಯದ ಪ್ರಭಾರಿ ಕುಲಪತಿಯಾಗಿದ್ದ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ ಅವರು ನೂತನ ಕುಲಪತಿಗಳಿಗೆ ಸ್ವಾಗತ ಕೋರುತ್ತಾ ಮಾತನಾಡಿದರು. ವಿಶ್ವವಿದ್ಯಾನಿಲಯವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯತ್ತ ಸಾಗಲು ನಾವೆಲ್ಲರೂ ನೂತನ ಕುಲಪತಿಗಳ ಆಶಯ ಆದರ್ಶಗಳೊಂದಿಗೆ ಕೈ ಜೋಡಿಸೋಣ ಎನ್ನುತ್ತಾ ಶುಭ ಹಾರೈಸಿದರು. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಕುಲಸಚಿವರಾದ ಡಾಕ್ಟರ್ ಚೆನ್ನಪ್ಪ ಎ ಕೆಎಸ್ ಸೀನಿಯರ್ ಸೂಪರ್ ಟೈಮ್ ಸ್ಕೇಲ್ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ಹಿಂದೆ ಶೈಕ್ಷಣಿಕ ಗುಣಮಟ್ಟ ನೋಡಿದಾಗ ಇಂದಿನ ಮಕ್ಕಳ ಶಿಕ್ಷಣ ಕಲಿಕೆಯ ಗುಣಮಟ್ಟ ಕಡಿಮೆಯಾಗುತ್ತಿದೆ. ಶೈಕ್ಷಣಿಕವಾಗಿ ಆಲೋಚನೆ ಮಾಡುವಂತಹ ಪ್ರಮುಖ ಕೇಂದ್ರ ಎಂದರೆ ವಿಶ್ವವಿದ್ಯಾನಿಲಯಗಳಾಗಿದ್ದು ದೊಡ್ಡ ಹೊಣೆಗಾರಿಕೆಯಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಹೇಗಿರಬೇಕು ಎಂದು
ರೂಪಿಸುವ ಉದ್ದೇಶವು ನಮ್ಮ ವಿಶ್ವವಿದ್ಯಾನಿಲಯದಿಂದ ಈಡೇರಿಸಬೇಕಿದೆ. ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆ ಹಾಗೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು. ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಭೌತಿಕವಾಗಿ ಅಭಿವೃದ್ಧಿ ಕಾಣಬೇಕು. ಸವಾಲುಗಳನ್ನು ಮೆಟ್ಟಿ ವಿಶ್ವವಿದ್ಯಾನಿಲಯವನ್ನು ಒಂದು ಗುಣಮಟ್ಟದ ಚೌಕಟ್ಟಿನಲ್ಲಿ ಕಾಪಾಡಿಕೊಂಡು ಬೆಳೆಸಬೇಕು. ಇದಕ್ಕೆ ನಮ್ಮೆಲ್ಲರ ಸಹಕಾರ ಕುಲಪತಿಗಳಿಗೆ ನೀಡೋಣ, ಮಾದರಿ ವಿಶ್ವವಿದ್ಯಾನಿಲಯವನ್ನಾಗಿ ನಿರ್ಮಾಣ ಮಾಡೋಣ ಎಂದು ನೂತನ ಕುಲಪತಿಗಳಿಗೆ ಸ್ವಾಗತ ಕೋರುತ್ತಾ ತಿಳಿಸಿದರು. ವಿಶ್ವವಿದ್ಯಾಲಯ ಕುಲಸಚಿವ ಮೌಲ್ಯಮಾಪನ ಜ್ಯೋತಿ ದಮ್ಮ ಪ್ರಕಾಶ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಲಾ ನಿಯಾಮಕದ ಡೀನ್ ಪ್ರೊಫೆಸರ್ ಪಾರ್ವತಿ ಸಿಎಸ್, ವಾಣಿಜ್ಯ ನಿಕಾಯದ ಡೀನ್ ಪ್ರೊಫೆಸರ್ ಸಿ ಭಾಸ್ಕರ್, ಪ್ರೊಫೆಸರ್ ಪಿ ಭಾಸ್ಕರ್, ಕಾಲೇಜು ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಡಾಕ್ಟರ್ ರಾಘವೇಂದ್ರ ಫತೇಪುರ್ ಉಪಸ್ಥಿತರಿದ್ದರು. ವಿಶ್ವವಿದ್ಯಾಲಯ ಉಪಕುಲಸಚಿವ ಹಾಗೂ ಹಣಕಾಸು ಅಧಿಕಾರಿ ಡಾಕ್ಟರ್ ಕೆ ವೆಂಕಟೇಶ್ ನೂತನ ಕುಲಪತಿಯವರನ್ನು ಪರಿಚಯಿಸಿ ಸ್ವಾಗತಿಸಿದರು. ಕನ್ನಡ ಅಧ್ಯಯನ ವಿಭಾಗದ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಶರಣಪ್ಪ ಛಲವಾದಿ ನಿರೂಪಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಒಳಪಡುವ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಕಾಲೇಜಿನವರು ನೂತನ ಕುಲಪತಿಗಳಿಗೆ ಸ್ವಾಗತ ಕೋರಿ ಸನ್ಮಾನಿಸಿ ಗೌರವಿಸಿದರು. ವಿಶ್ವವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಯಲಾಟ ಕ್ಷೇತ್ರಕ್ಕೆ 7 ಕೃತಿಗಳನ್ನು ನೀಡಿ ಅದರ ಹಲವು ಮಜಲುಗಳಾದ ಕಥಾ ಸಂಚಾಲಕ, ಹಿನ್ನೆಲೆ ಗಾಯಕ, ಸಾರಥಿ, ನಟ, ನಿರ್ದೇಶಕ ಮತ್ತು ಮೇಲಾಗಿ ಬಯಲಾಟ ಕವಿಯಾಗಿದ್ದ ಮದರಕಲ್ಲಿನ ವಾಬಯ್ಯ ಶೆಟ್ಟಿಯವರು ಎಂದೆಂದಿಗೂ ಅಜರಾಮರರಾಗಿದ್ದಾರೆ ಎಂದು ಹಿರಿಯ ಸಾಹಿತಿ ಮತ್ತು ಸಂಶೋಧಕರಾದ ಶಾಶ್ವತ ಸ್ವಾಮಿ ಮುಕುಂದಿಮಠ ಅವರು ಹೇಳಿದರು. ಬಯಲಾಟ ಕ್ಷೇತ್ರಕ್ಕೆ 7 ಕೃತಿಗಳನ್ನು ನೀಡಿ ಅದರ ಹಲವು ಮಜಲುಗಳಾದ ಕಥಾ ಸಂಚಾಲಕ, ಹಿನ್ನೆಲೆ ಗಾಯಕ, ಸಾರಥಿ, ನಟ, ನಿರ್ದೇಶಕ ಮತ್ತು ಮೇಲಾಗಿ ಬಯಲಾಟ ಕವಿಯಾಗಿದ್ದ ಮದಕಲ್ಲಿನ ವಾಬಯ್ಯ ಶೆಟ್ಟಿಯವರು ಎಂದೆಂದಿಗೂ ಅಜರಾಮರವಾಗಿದ್ದಾರೆ ಎಂದು ಹಿರಿಯ ಸಾಹಿತಿ ಮತ್ತು ಸಂಶೋಧನಾಕಾರರಾದ ಶಾಶ್ವತ ಸ್ವಾಮಿ ಮುಕುಂದಿಮಠ ಅವರು ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಆಯೋಜಿಸಿದ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಅವರ ರಚಿಸಿದ ನನ್ನಪ್ಪ ನನ್ನೂರ ದೈವ ಮತ್ತು ಆನೆಗೆ ಅಂಗಿ ತೊಡಿಸಿದ ಅಮ್ಮು ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡುತ್ತಾ ವಾಬಯ್ಯ ಶೆಟ್ಟಿಯವರ ಅಗಾಧವಾದ ಪಾಂಡಿತ್ಯ ಅವರ ಕೃತಿಗಳಲ್ಲಿ ಅನಾವರಣಗೊಂಡಿದ್ದು, ಅಂತಹ ಮಹಾನ್ ವ್ಯಕ್ತಿಯ ಬದುಕು ಬರಹದ ಕುರಿತಾಗಿ ಅವರ ಪುತ್ರ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಅವರು ನನ್ನಪ್ಪ ನನ್ನೂರ ದೈವ ಎಂಬ ಸಂಶೋಧನಾ ಕೃತಿಯ ಮೂಲಕ ಕನ್ನಡ ಸಾರಸ್ವತ್ಯ ಲೋಕಕ್ಕೆ ಪರಿಚಯಿಸಿರುವ ತಿಮ್ಮಯ್ಯ ಶೆಟ್ಟಿ ಅಭಿನಂದನಾರ್ಹ ಎಂದರು. ಸಾಹಿತಿ ಮಂಡಲಗಿರಿ ಪ್ರಸನ್ನ ಮಾತನಾಡಿ, ವಾಬಯ್ಯ ಶೆಟ್ಟಿ ಅವರ ಕೇವಲ 3ನೇ ತರಗತಿಯವರೆಗೆ ಓದಿದರೂ ವಿವಿಧ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಂಪಾದಿಸಿಕೊಂಡ ಜ್ಞಾನದಿಂದ ಹಳೆಗನ್ನಡವನ್ನು ನಿರ್ಗಳವಾಗಿ ಬಳಸಿರುವುದು ಅವರ ಸಾಹಿತ್ಯ ಕೃತಿಗಳಲ್ಲಿ ಕಾಣುತ್ತದೆ. ಅಂತಹ ಒಬ್ಬ ಅಸಾಧಾರಣ ವ್ಯಕ್ತಿಯ ಕಲಾ ಪ್ರತಿಭೆ ಮತ್ತು ಸಾಹಿತ್ಯದ ಗಟ್ಟಿತನ ಮೆಚ್ಚುವಂತದ್ದಾಗಿದೆ. ಅಂತಹ ಕಲಾ ಪೋಷಕ ಬದುಕು ಬರಹ ಕುರಿತು ಅವರ ಪುತ್ರರಾದ ತಿಮ್ಮಯ್ಯ ಶೆಟ್ಟಿಯವರು ರಚಿಸಿದ ನನ್ನಪ್ಪ ನನ್ನೂರ ದೈವ ಕೃತಿಯು ಸಂಶೋಧನಾ ಕೃತಿಯಾಗಿದ್ದು, ವಾಬಯ್ಯ ಶೆಟ್ಟಿಯವರ ಜೀವನ ಬರಹಗಳು ಮತ್ತು ಕ್ಷೇತ್ರ ಅಧ್ಯಯನದ ಮೂಲಕ ತಮ್ಮ ತಂದೆಯವರ ಕುರಿತಾಗಿ ರಚಿಸಿದ ಕೃತಿಯಾಗಿದೆ ಎಂದು ಹೇಳಿದರು. ಆನೆಗೆ ಅಂಗಿ ತೊಡಿಸಿದ ಅಮ್ಮು ಮಕ್ಕಳ ಕಥಾ ಸಂಕಲನವನ್ನು ಪರಿಚಯಿಸುತ್ತಾ ಮಾತನಾಡಿದ ಮಕ್ಕಳ ಸಾಹಿತಿ ಗುಂಡೂರಾವ್ ದೇಸಾಯಿ, ಇಂದಿನ ದಿನಗಳಲ್ಲಿ ಪುಸ್ತಕ ಓದುವ ಹವ್ಯಾಸ ಕಡಿಮೆಯಾಗಿದ್ದು, ಮಕ್ಕಳಿಗೆ ಓದುವ ಹವ್ಯಾಸ ಬೆಳೆಸಬೇಕಾದುದು ಅವಶ್ಯಕವಾಗಿದೆ. ಆ ನಿಟ್ಟಿನಲ್ಲಿ ತಾತ್ಸಾರ ಭಾವನೆಗೆ ಒಳಗಾಗಿದ್ದ ಮಕ್ಕಳ ಸಾಹಿತ್ಯದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಮಕ್ಕಳ ಮನಸ್ಸು ಆಕರ್ಷಿಸುವಂತಹ ಫ್ಯಾಂಟಸಿ ಕಥೆಗಳ ಮೂಲಕ ಮಕ್ಕಳ ಕಥಾಲೋಕಕ್ಕೆ ಪ್ರವೇಶಿಸಿದ್ದು ಮೊದಲ ಪ್ರಯತ್ನದಲ್ಲಿಯೇ ಗೆದ್ದಿದ್ದಾರೆ ಎಂದರು. ಈ ಕಥಾ ಸಂಕಲನದಲ್ಲಿ ದೇವರು ಹಂಚಿದ ಲಿಪ್ಸ್ಟಿಕ್, ಆಕಾಶಕ್ಕೆ ಹಾರಿದ ಅಮ್ಮು, ಶಿವಾನಿ ಮತ್ತು ಫ್ರಿಜ್ ಹಾಗೂ ಆನೆಗೆ ಅಂಗಿ ತೊಡಿಸಿದ ಅಮ್ಮು ಹೀಗೆ 18 ಕಥೆಗಳು ವಿಭಿನ್ನವಾಗಿದ್ದು ಹೊಸತನಕ್ಕೆ ತೆರೆದುಕೊಂಡ ಮಕ್ಕಳ ಸಾಹಿತ್ಯದ ಆಶಯದಂತೆ ತಿಮ್ಮಯ್ಯ ಶೆಟ್ಟಿಯವರ ಕಥೆಗಳು ಓದುಗರನ್ನು ಬೇಗ ತಲುಪುವುದಲ್ಲದೆ ಬಾಲ್ಯವನ್ನು ನೆನಪಿಸುತ್ತದೆ ಎಂದರು. ಮುಖ್ಯ ಅತಿಥಿಗಳಾದ ಶಂಕರದೇವರ ಹಿರೇಮಠ, ಕೃತಿಕಾರರಾದ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಮಾತನಾಡಿದರು. ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟೇಶ್ ಬೇವನಬೆಂಚಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಗುತ್ತಿದಾರರಾದ ಸಂಗನಗೌಡ ಮಾಲಿಪಾಟೀಲ್ ಮದರ್ಕಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಮತ್ತು ಸಾಹಿತ್ಯ ಆಸಕ್ತರು ಉಪಸ್ಥಿತರಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಡಾಕ್ಟರ್ ವಿಜಯ ರಾಜೇಂದ್ರ ನಿರೂಪಿಸಿದರು. ಕಾರ್ಯದರ್ಶಿ ರಾವುತರಾವ್ ಅವರು ಸ್ವಾಗತಿಸಿದರು ಮತ್ತು ಕುಮಾರಿ ವೈಷ್ಣವಿ ಇಲ್ಲೂರು ಪ್ರಾರ್ಥಿಸಿದರು. ಪುರಸಭೆ ವ್ಯಾಪ್ತಿಯ ಕರಡಕಲ್ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದ್ದು, ಹಣ ಒಡವೆ ಸೇರಿ ಅಪಾರ ಮೊತ್ತ ಕಳ್ಳತನವಾಗಿದೆ ಎಂದು ತಿಳಿದು ಬಂದಿದೆ. ಪುರಸಭೆ ವ್ಯಾಪ್ತಿಯ ಕರಡಕಲ್ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದ್ದು, ಹಣ ಒಡವೆ ಸೇರಿ ಅಪಾರ ಮೊತ್ತದ ಕಳ್ಳತನವಾಗಿದೆ ಎಂದು ತಿಳಿದು ಬಂದಿದೆ. ಮೊಹರಂ
ಕತಲ್ ರಾತ್ರಿ ಕಾರ್ಯಕ್ರಮದಲ್ಲಿ ಜನತೆ ಭಾಗಿಯಾಗಿರುವ ಸಮಯದಲ್ಲಿ ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಬಾಗಿಲು ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿರುವ ಕಳ್ಳರು ಸುಮಾರು 4-5 ಮನೆಗಳಲ್ಲಿ ಕಳ್ಳತನ ಮಾಡಿರುವುದಾಗಿ ತಿಳಿದು ಬಂದಿದೆ. ಗ್ರಾಮದ ರುದ್ರಯ್ಯ ಸ್ವಾಮಿ ಮನೆಯಲ್ಲಿ 4.5 ತೊಲೆ ಬಂಗಾರ, 15 ತೊಲೆ ಬೆಳ್ಳಿ ಹಾಗೂ 60,000 ನಗದು, ಗುಂಡಯ್ಯ ಸ್ವಾಮಿ, ಪವಾಡೆಪ್ಪ ನಾಯಕ್ ಹಾಗೂ ಮಹಾಂತೇಶ್ ಕುಂಬಾರ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗಿದೆ. ಶನಿವಾರ ರಾತ್ರಿ ಈ ಕಳ್ಳತನ ನಡೆದಿದೆ. ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2 ಬೈಕ್ಗಳಲ್ಲಿ ಬಂದಿರುವ ಕಳ್ಳರು ಕೃತ್ಯ ನಡೆಸಿರುವುದು ಕಂಡುಬರುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತನಿಖೆ ನಂತರ ಹೆಚ್ಚಿನ ಮಾಹಿತಿ ದೊರೆಯಲಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜರಿಂದ ನಮನ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವಿರಲಿ. ಸಿಆರ್ ಚಂದ್ರಶೇಖರ್. ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಬೀದಿ ನಾಯಿ ಕಡಿದು 4 ವರ್ಷದ ಬಾಲಕನಿಗೆ ಗಂಭೀರ ಗಾಯ. ಸದರ್ ಬಜಾರ್ ಪೊಲೀಸರ ಸಹಯೋಗದಲ್ಲಿ ಉಚಿತ ಯೋಗ ಶಿಬಿರ. ಯರಗುಂಟಿ ಅಲಾಯಿ ಕುಣಿಯ ಬೆಂಕಿಯಲ್ಲಿ ಸಿಲುಕಿಕೊಂಡ ವ್ಯಕ್ತಿಗೆ ಗಂಭೀರ ಗಾಯ. ಪಾಲಿಕೆಯಿಂದ ನಗರದಲ್ಲಿ ಬೀಡಾಡಿ ದನಗಳ ಹಿಡಿಯುವ ಕಾರ್ಯಾಚರಣೆ ಆರಂಭ. ಶೈಕ್ಷಣಿಕ ಪ್ರಗತಿಯ ವಿಶ್ವವಿದ್ಯಾನಿಲಯದ ನಿಲುವು. ಡಾಕ್ಟರ್ ಶಿವಾನಂದ್ ಕೆಳಮನಿ. ಬಯಲಾಟ ಕವಿ ಬಾಬಯ್ಯ ಶೆಟ್ಟರ್ ಅಜರಾಮರ. ಶಾಶ್ವತ ಸ್ವಾಮಿ ಮುಕುಂದಿಮಠ. ಮತ್ತು ಕರಡ್ಕಲ್ನಲ್ಲಿ ಸರಣಿ ಕಳ್ಳತನ, ಹಣ ಬಂಗಾರ ಕಳವು, ಪೊಲೀಸ್ ತನಿಖೆ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. Sri Raghavendra Ghee. Sri Raghavendra Tupa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್.